ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಕುಡುಕರ ತಾಣವಾದ ಉದ್ಯಾನವನ ಕುಡುಕರ ಹಾವಳಿಯಿಂದಾಗಿ ಯಾದಗಿರಿ ನಗರದ ಉದ್ಯಾನವನಗಳು ಅಧ್ವಾನಗೊಂಡಿದೆ. ಯಾದಗಿರಿ ನಗರದ ಹೊಸಳ್ಳಿ ಕ್ರಾಸ್ ಹತ್ತಿರವಿರುವ ನಜರತ್ ಕಾಲೋನಿಯ ಉದ್ಯಾನವನ ಮದ್ಯಪ್ರಿಯರ ಅಡ್ಡಿಯಾಗಿ ಮಾರ್ಪಟ್ಟಿದೆ. ರಾತ್ರಿ ವೇಳೆ ಕುಡುಕರು ಮದ್ಯ ಕುಡಿದ ಬಾಟಲಿ ಹಾಗೂ ಪ್ಲಾಸ್ಟಿಕ್ಗಳನ್ನ ಗಾರ್ಡನ್ ಏರಿಯಾದಲ್ಲಿ ಎಲ್ಲೆಂದರಲ್ಲಿ ಬೀಸಾಡ್ತಿದ್ದಾರೆ. ಈ ಪಾರ್ಕ್ ಕುಡುಕರ ಅಡ್ಡಿ ಆಗ್ತಾ ಇದ್ರು ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿಕೊಳ್ತಿದ್ದಾರೆ. ಉದ್ಯಾನವನ ಗಾರ್ಡನ್ ಬಳಿ ಒಳಿತು ಮದ್ಯ ಸೇವಿಸಿ ಎಲ್ಲೆಂದರಲ್ಲಿ ಬಾಟಲಿಯನ್ನ ಬೀಸಾಕಿ ಹೋಗ್ತಾ ಇದ್ದಾರೆ. ಜನನಿಬಿಡ ಪ್ರದೇಶದಲ್ಲಿ ಗಾರ್ಡನ್ ಇದ್ರೂ ಕೂಡ ಕುಡುಕರ ಹಾವಳಿಗೆ ಬೇಸತ್ತು ಸಾರ್ವಜನಿಕರು ವ್ಯಾಯಾಮ ಮಾಡಲು ಹಿಂದೆ ಮುಂದೆ ನೋಡುವಂತಾಗಿದೆ. ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಇದೇ ಗಾರ್ಡನ್ನೇ ಕುರಿತು ಊಟ ಮಾಡಲು ಬರ್ತಾರೆ. ಇದು ಮಕ್ಕಳಿಗೂ ಭಾರಿ ಮುಜುಗರನ್ನ ಉಂಟು ಮಾಡ್ತಾ ಇದೆ. ಪೊಲೀಸ್ ಹಾಗೂ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಹೀಗಾಗಿ ಸಾರ್ವಜನಿಕರು ರೋಸಿ ಹೋಗಿದ್ದು ಈಗಲಾದರೂ ನಗರಸಭಾ ಅಧಿಕಾರಿಗಳು ಎಚ್ಚೆತ್ತು ಉದ್ಯಾನವನ ಸ್ವಚ್ಛತೆಗೆ ಮುಂದಾಗಬೇಕು ಎನ್ನುವುದೇ ಸ್ಥಳೀಯರ ಆಶಯ. ಇದು ಗಾರ್ಡನ್ ಭಾಳ ವರ್ಷಗಳಿಂದ ಇದು ಗಾರ್ಡನ್ ಮಾಡಿದ್ದಾರೆ. ಇಂಥ ಗಾರ್ಡನ್ ಯಾದಗಿರಿ ನಗರದಲ್ಲೇ ಮೊದಲನೇದು. ಇದು ಸುಮಾರು 40 ವರ್ಷಗಳ ಒಂದು ಗಾರ್ಡನ್ ಇದೆ. ಅದರ ಅನೇಕ ವರ್ಷ ಇದು ಅರ್ಜಿನ ನಗರಸಭೆ ಕೊಟ್ಟರು ಕೂಡ ಅದು ಯಾವುದೇ ಅವ್ರ ಆ್ಯಕ್ಷನ್ ತೊಗೊಂಡಿಲ್ಲ. ಮತ್ತು ಮಾಡ್ತೀನಿ ಹೇಳ್ತಿದ್ರೆ ವಿನ ಇದ್ರ ಬಗ್ಗೆ ಮಾಡ್ತಾ ಇಲ್ಲ. ಆದರೆ ಸುಮಾರು ಒಂದು 2 ವರ್ಷದ ಹಿಂದೆ ಒಂದು 35-40 ಲಕ್ಷ ರೂಪಾಯಿ ಅನುದಾನ ಬಂದು ಒಂದು ಒಳ್ಳೆ ಗಾರ್ಡನ್ ನಿರ್ಮಾಣ ಮಾಡಿದರು. ಆದರೆ ಅದನ್ನು ನಿರ್ವಹಣೆ ಮಾಡೋದ್ರಲ್ಲಿ ವಿಫಲರಾಗೋದ್ರಿಂದ ಮತ್ತು ಯಥಾಸ್ಥಿತಿನಲ್ಲಿ ಅದು ಗಾರ್ಡನ್ ಬಂದುಬಿಡಿತು. ಆದರೆ ಇದೆಲ್ಲ ಮುಳ್ಳು ಕಂಟಿ ಪೊದೆಗಳು ಬೆಳೆದು ಇಲ್ಲಿ ಹಾವು ಚೇಳುಗಳು ಸೇರುವಂಥ ಒಂದು ಸಂದರ್ಭ ಅದ. ಆದರೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಮತ್ತು ಅನೇಕ ಸಲ ನಾವು ದೂರು ಕೂಡ ಸಲ್ಲಿಸಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಆಮೇಲೆ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ವೃದ್ಧರಿಗೆ ಇದು ಒಳ್ಳೆಯ ಸ್ಥಳ ಅದ. ಕೂತ್ಕೊಂಡ್ಬಿಟ್ಟು ಮಾತಾಡಲಿಕ್ಕೆ, ಸಾಯಂಕಾಲ ವಾಕಿಂಗ್ ಮಾಡಲಿಕ್ಕೆ, ಹೆಣ್ಣು ಮಕ್ಕಳಿಗೆ ಕೂಡ ತಿರುಗಾಡಲಿಕ್ಕೆ ಭಾಳ ಅನುಕೂಲ ಆದಂಥ ಸ್ಥಳ ಅದ. ಅದಕ್ಕೆ ಇದ್ರ ಗಮನ ಹರಿಸ್ಬೇಕು. ಮತ್ತು ಇದನ್ನು ಒಳ್ಳೆಯ ರೀತಿಯಿಂದ ಇದನ್ನು ಸ್ವಚ್ಛತೆ ಮಾಡಿ ಮತ್ತು ಇದು ಜನರಿಗೆಲ್ಲ ಒಂದು ಒಳ್ಳೆಯ ಅವಕಾಶ ಮಾಡಿ ಕೊಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ. ನಿಜಾಮುದ್ದೀನ್, ಯಾದಗಿರಿ, ಎಜೆ ನ್ಯೂಸ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.